ಅಂತಾರಾಷ್ಟ್ರೀಯ ಗಾಯಕಿ ಟೇಲರ್ ಸ್ವಿಫ್ಟ್ ಯಾರಿಗೆ ಗೊತ್ತಿಲ್ಲ ಹೇಳಿ. ವಿಶ್ವದಾದ್ಯಂತ ಅಮೆರಿಕನ್ ಗಾಯಕಿ ಟೇಲರ್ ಸ್ವಿಫ್ಟ್ಗೆ ಅಪಾರ ಅಭಿಮಾನಿ ಬಳಗವೇ ಇದೆ. ಟೇಲರ್ ಸ್ವಿಫ್ಟ್ ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. 11ನೇ ವಯಸ್ಸಿಗೆ ಸ್ವತಃ ತಾವೇ ಸಾಂಗ್ಸ್ನ ಬರೀತಾ ಇದ್ರು. 16ನೇ ವಯಸ್ಸಿಗೆ ತಮ್ಮದೇ ಹೆಸರಿನ ಫಸ್ಟ್ ಸ್ಟುಡಿಯೋ ಆಲ್ಬಮ್ ರಿಲೀಸ್ ಮಾಡಿದ್ರು. ಅದು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಇನ್ನು ಟೇಲರ್ ಸ್ವಿಫ್ಟ್ ಅವರ ಆಸ್ತಿ ಎಷ್ಟಿದೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಬರೋಬ್ಬರಿ 9,164 ಕೋಟಿ ಮೌಲ್ಯದ ಆಸ್ತಿ ಒಡತಿ. ಟೇಲರ್ ಸ್ವಿಫ್ಟ್ ಇವಾಗ ಮತ್ತೊಮ್ಮೆ ಟ್ರೆಂಡಿಂಗ್ ನಲ್ಲಿದ್ದಾರೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. 19ನೇ ಏಪ್ರಿಲ್ ವಿಶ್ವದಾದ್ಯಂತ ಪ್ರತಿಯೊಬ್ಬ ಟೇಲರ್ ಸ್ವಿಫ್ಟ್ ಅಭಿಮಾನಿಗಳ ಕ್ಯಾಲೆಂಡರ್ನಲ್ಲಿ ಪ್ರಮುಖ ದಿನ. ಯಾಕಂದ್ರೆ ಸಿಂಗರ್ ಸಾಂಗ್ ರೈಟರ್ ಟೇಲರ್ ಸ್ವಿಫ್ಟ್ ಅವರ 11ನೇ ಸ್ಟುಡಿಯೋ ಆಲ್ಬಮ್ ದಿ ಟಾರ್ಚರ್ಡ್ ಪೋಯಟ್ಸ್ ಡಿಪಾರ್ಟ್ಮೆಂಟ್ ರಿಲೀಸ್ ಆಗ್ತಾ ಇದೆ. ಇತ್ತೀಚೆಗೆ ಲಾಸ್ ಏಂಜಲ್ಸ್ ನಲ್ಲಿ ನಡೆದ 2024ರ ಗ್ರಾಮಿ ಸೆರೆಮನಿಯಲ್ಲಿ ತಮ್ಮ ಮಿಡ್ ನೈಟ್ಸ್ ಆಲ್ಬಮ್ಗೆ ಅತ್ಯುತ್ತಮ ಪಾಪ್ ವೋಕಲ್ ಆಲ್ಬಮ್ ಗ್ರಾಮಿ ಪ್ರಶಸ್ತಿ ಒಲಿದು ಬಂತು. ಗ್ರಾಮಿಯನ್ನ ಸ್ವೀಕಾರ ಮಾಡೋದಕ್ಕೆ ವೇದಿಕೆಗೆ ಬಂದಾಗ ತಮ್ಮ ಆಲ್ಬಮ್ ರಿಲೀಸ್ ಬಗ್ಗೆ ಸ್ವತಃ ಟೇಲರ್ ಸ್ವಿಫ್ಟ್ ಅವರೇ ಸುದ್ದಿ ಬ್ರೇಕ್ ಮಾಡಿದ್ರು. ನಾನು ಕಳೆದ 2 ವರ್ಷಗಳಿಂದ ನಿಮ್ಮ ಬಳಿ ಒಂದು ಸೀಕ್ರೆಟ್ ಮುಚ್ಚಿಟ್ಟಿದ್ದೆ. ಅದು ಏನು ಅನ್ನೋದನ್ನ ರಿವೀಲ್ ಮಾಡೋದಕ್ಕೆ ಇದೇ ಪರ್ಫೆಕ್ಟ್ ಟೈಮ್. ನನ್ನ ಹೊಸ ಆಲ್ಬಮ್ ಏಪ್ರಿಲ್ 19 ರಿಲೀಸ್ ಆಗ್ತಾ ಇದೆ. ಇಟ್ಸ್ ಕಾಲ್ಡ್ ದಿ ಟಾರ್ಚರ್ಡ್ ಪೋಯಟ್ಸ್ ಡಿಪಾರ್ಟ್ಮೆಂಟ್. ಈ ಆಲ್ಬಮ್ನಲ್ಲಿ 16 ಸಾಂಗ್ಸ್ ಇರುತ್ತೆ ಅಂತ ತಿಳಿಸಿದ್ರು. ಟೇಲರ್ ಸ್ವಿಫ್ಟ್, ಫಿಯರ್ಲೆಸ್, ಸ್ಪೀಕ್ ನೌ, ರೆಡ್, 1989, ರೆಪ್ಯುಟೇಷನ್, ಲವರ್, ಫೋಕ್ಲೋರ್, ಎವರ್ಮೋರ್, ಮಿಡ್ ನೈಟ್ ಹೀಗೆ 10 ಆಲ್ರೆಡಿ ಸ್ಟುಡಿಯೋ ಆಲ್ಬಮ್ಗಳು ರಿಲೀಸ್ ಆಗಿದೆ. ಟೇಲರ್ ಸ್ವಿಫ್ಟ್ ಬರೋಬ್ಬರಿ 58 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿದ್ದಾರೆ. ಇನ್ನು ಅಮೆರಿಕಾದ ಫೇಮಸ್ ಸೆಲೆಬ್ರಿಟಿಗಳ ಪೈಕಿ ತುಂಬಾ ಚಾರಿಟಿ ಕೊಡೋ ಸೆಲೆಬ್ರಿಟಿ ಅಂದ್ರೆ ಅದು ಕೂಡ ಟೇಲರ್ ಸ್ವಿಫ್ಟ್. ಟೇಲರ್ ಸ್ವಿಫ್ಟ್ ತಮ್ಮ ಕರಿಯರ್ ಬಿಗಿನಿಂಗ್ ಇಂದ ಇಲ್ಲಿಯವರೆಗೂ ಕೂಡ 500ಕ್ಕೂ ಹೆಚ್ಚು ಬಾರಿ ವಿವಿಧ ಅವಾರ್ಡ್ಸ್ಗಳಿಗೆ ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ 324 ಅವಾರ್ಡ್ಸ್ಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಗ್ರಾಮಿ ಅವಾರ್ಡ್ನ 4 ಬಾರಿ ಆಲ್ಬಮ್ ಆಫ್ ದಿ ಇಯರ್ಗೆ ಪಡೆದ ಏಕೈಕ ವ್ಯಕ್ತಿ ಅಂದ್ರೆ ಅದು ಕೂಡ ಟೇಲರ್ ಸ್ವಿಫ್ಟ್. ಟಾಪ್ ಸೆಲ್ಲಿಂಗ್ ಡಿಜಿಟಲ್ ಆರ್ಟಿಸ್ಟ್ ಇನ್ ಮ್ಯೂಸಿಕ್ ಇಂಡಸ್ಟ್ರಿ, 11 ನಂಬರ್ 1 ಸಾಂಗ್ಸ್ ಬಿಲ್ಬೋರ್ಡ್ ಹಾಟ್ 100 ಲಿಸ್ಟ್ನಲ್ಲಿ. ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಬೆಳಿತಾನೆ ಹೋಗುತ್ತೆ. ಹೀಗಾಗಿನೇ ಸ್ವಿಫ್ಟೀಸ್ ಅವರನ್ನ ಮ್ಯೂಸಿಕ್ ಇಂಡಸ್ಟ್ರಿ ಅಂತಾನೆ ಕರೀತಾರೆ. ಇತ್ತೀಚೆಗೆ ಟೇಲರ್ ಸ್ವಿಫ್ಟ್ ಎರಾಸ್ ಟೂರ್ ಮಾಡಿದ್ರು. ಈ ಎರಾಸ್ ಟೂರ್ ಭಾಗವಾಗಿ ವಿಶ್ವದಾದ್ಯಂತ ವಿವಿಧ ದೇಶಗಳ ಅನೇಕ ನಗರಗಳಿಗೆ ಭೇಟಿ ನೀಡಿ ಪರ್ಫಾರ್ಮ್ ಮಾಡಿದ್ರು. ಟೇಲರ್ ಸ್ವಿಫ್ಟ್ ಭೇಟಿ ನೀಡಿದ ಅಷ್ಟು ನಗರಗಳಲ್ಲಿ ಆಕೆ ಬಂದು ಪರ್ಫಾರ್ಮ್ ಮಾಡಿ ಹೋಗಿದ್ರಿಂದ ಆಯಾ ನಗರಗಳ ಎಕಾನಮಿ ಬೂಸ್ಟ್ ಆಗಿದೆ, ಟೂರಿಸಂ ಇಂಪ್ರೂವ್ ಆಗಿದೆ. ಅಂದ್ರೆ ಟೇಲರ್ ಸ್ವಿಫ್ಟ್ ಇನ್ಫ್ಲೂಯೆನ್ಸ್, ಪಾಪ್ಯುಲಾರಿಟಿ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಟೇಲರ್ ಸ್ವಿಫ್ಟ್ ಇಂಡಿಯಾಗೆ ಬರಲಿ ಅಂತ ಇತ್ತೀಚೆಗೆ ನಮ್ಮ MG ರೋಡ್ನ ಚರ್ಚ್ ಸ್ಟ್ರೀಟ್ನಲ್ಲಿ ಕೂಡ ಫ್ಯಾನ್ಸ್ಗಳೆಲ್ಲ ಗುಂಪಾಗಿ ಸೇರಿ ಟೇಲರ್ ಸ್ವಿಫ್ಟ್ ಕಮ್ ಟು ಇಂಡಿಯಾ ಅಂತ ಜೋರಾಗಿ ಘೋಷಣೆಗಳನ್ನ ಕೂಗ್ತಾ ತಮ್ಮ ಅಭಿಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು.